ಏ ನೋಡಿ ಗುರು ಸಿಕ್ಕಾಪಟ್ಟೆ. ಮತ್ತು ಈ ಹೊಸ ಗಾಡೀಲಿ ಏನು ಡಿಸಡ್ವಾಂಟೇಜ್ ಏನಂತಂದರೆ ನಿಮಗೆ ಲೈಕ್ ಡಿಕ್ಯಾಟ್ ಮಾಡೋಕ್ಕಾಗೋದಿಲ್ಲ. ಹಾಕಿದ್ರೆ ಫುಲ್ ಸಿಸ್ಟಮ್ ಹಾಕ್ಬೇಕು, ಇಲ್ಲ ಬರೀ ಸ್ಲಿಪ್ ಆನ್ ಹಾಕಬೇಕು. ಸೊ ಈಗ ಏನಂದರೆ ಸೌಂಡ್ ಜಾಸ್ತಿ ಬೇಕಂದರೆ ಹೋಗಲೇಬೇಕಾಗುತ್ತೆ ಫುಲ್ ಸಿಸ್ಟಮ್ಗೆ. ವಾಟ್ಸಪ್ ಸ್ಕ್ವಾಡ್, ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತು ನಮ್ಮ ಹಿಂದೆ ಇದೆ Z900. ಇವತ್ತು ಆಲ್ರೆಡಿ ನಾನು ನಿಮ್ಗೆ ಹೇಳ್ದಂಗೆ Z900 ರಿವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮ STRRಗೆ ಬಂದಿದ್ದೀವಿ ಹೊಸಕೋಟೆಯಿಂದ ಮುಂದೆ. ಸೊ ನಿಮಗೆ Z900 ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ Z900 ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಇದು 2017 ಲಾಂಚ್ ಆಗಿದ್ದು. ಸೊ ಇದು ಬಂದು Z800ನ ರೀಪ್ಲೇಸ್ ಮಾಡಿದ ಗಾಡಿ. ಸೊ ಇದು ಬಂದಾಗ 17 ತುಂಬ ಜನ ಇನ್ನೂ Z800 ಕಡೆನೇ ಹೇಳ್ತಿತ್ತು ಎಲ್ಲರಿಗೂ ಒಂಥರ ಆ ಗಾಡಿನೇ ಬೆಸ್ಟು, 900 ಚೆನ್ನಾಗಿಲ್ಲ ಅಂತ. ಬಟ್ ಅಪ್ ಟು 1 ಇಯರ್ 2 ಇಯರ್ವರೆಗೂ ಎಲ್ಲರಿಗೂ Z800 ಬೆಸ್ಟ್ ಅಂತ ಅನ್ನಿಸ್ತಾ ಇತ್ತು. ಆದರೆ ಒನ್ಸ್ ಈ ಗಾಡಿ ಓಡಿಸಿದ್ಮೇಲೆ ವೆಯ್ಟ್ಲೆಸ್ಸು ಕೆಲವು ಚೇಂಜಸ್ ನೋಡಿ ಈಗ ಎಲ್ಲರಿಗೂ ಇಷ್ಟ ಆಗಿದೆ. ಈಗಿನ ಅಪ್ಗ್ರೇಡ್ ಅಂತೂ ನೀವು ನೋಡ್ಬೋದು. ಬಿಗಿನಿಂಗಲ್ಲಿ ಬಂದಾಗ ಬರೀ ABS ಇತ್ತು, ಈಗ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲೆಲ್ಲ ಆ್ಯಡ್ ಆಗಿದೆ, TFT ಎಲ್ಲ ಆಗಿದೆ. ಮೇ ಬಿ ಫ್ಯೂಚರಲ್ಲಿ ಕ್ವಿಕ್ ಶಿಫ್ಟರ್ ಬರ್ಬೋದು, ಆಟೋ ಬ್ಲಿಪ್ಪರ್ ಬರ್ಬೋದು, ಕ್ರೂಸ್ ಕಂಟ್ರೋಲ್ ಬರ್ಬೋದು, ಗೊತ್ತಿಲ್ಲ. ಸೊ ರೈಟ್ ನಾವು TC ಇದೆ. ಸೊ ನಿಮಗೆ ಗಾಡಿ ತೋರಿಸ್ತೀನಿ ಬನ್ನಿ. ಸೊ ಯಾಕೆ ಇದು ಎಲ್ಲರ ಫೇವ್ರೆಟ್ ಗಾಡಿ ಅಂತಂದರೆ, ನಿಮಗೆ ಈ ಬಿಗಿನಿಂಗಲ್ಲಿ ಒಂದು ಸೂಪರ್ ಬೈಕ್ ನಾನು ಫಸ್ಟ್ ಒಂದು ಬೈ ಮಾಡಬೇಕು ಅಂತಂದಾಗ ಫಸ್ಟ್ ಸೆಗ್ಮೆಂಟಲ್ಲಿ ಏನು ಬಜೆಟಲ್ಲಿ ಬರುವಂಥ ಒಂದು ಒಳ್ಳೆ ಇನ್ಲೈನ್ 4 ರಿಲಯಬಲ್ಲು ಪ್ಲಸ್ ಈಸಿ ಟು ಮೇಂಟೈನ್ ಮಾಡೋ ಬೈಕ್ ಅಂತಂದ್ರೇ ಕವಾಸಾಕಿ Z900. ಈ ಗಾಡಿಗಂತೂ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ಇದೆ. ಮೊದಲು Z800 ಒಳ್ಳೆ ಹವಾ ಮಾಡ್ತಾಯಿತ್ತು, ಈಗ Z900 ಮಾರ್ಕೆಟಲ್ಲಿ ಹವಾ. ಯಾರು ನೋಡೋದು ನನಗೆ DM ಮಾಡ್ತಾ ಇರ್ತಾರೆ Z900 ಬೇಕು ಅಂತ. ಸೊ ಈಗ ಗಾಡಿ ಬಗ್ಗೆ ನೋಡೋಣ ಬನ್ನಿ. ಸೊ ನೋಡಿ Z900 ನಮ್ಮ ರಾಜ್ ಅವ್ರದ್ದು. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ ಅವ್ರ ಬಗ್ಗೆ. ಸೊ RMS ವ್ಲಾಗ್ಸ್ ಚೆಕ್ ಮಾಡಿ, ಹಿಂದಿ ವ್ಲಾಗ್ಸ್. ಸೊ ಇದು ಬ್ಲ್ಯಾಕ್ ಕಲರ್ Z900, ಇದು ಗ್ರೀನ್ ವೀಲ್ಸ್ ಬರುತ್ತೆ. ಸೊ ಇವರು SC ಪ್ರಾಜೆಕ್ಟ್ ಹಾಕಿದ್ದಾರೆ. ಎಕ್ಸಾಸ್ಟು, ಮೇಯ್ನ್ ಹಾರ್ಟ್ ಇಂಜಿನ್. ಸೊ 945cc ಬರುತ್ತೆ ನಿಮಗೆ, 125 bhp, 99 Nm ಟಾರ್ಕ್ ಬರುತ್ತೆ. ಮೇಯ್ನ್ ಇದು. ಸೊ ಎಲ್ಲರ ಲವ್. ಸೊ ನೀವು ನೋಡ್ಬೋದು ಈ ಗಾಡಿ ಮೇಯ್ನ್ ಹೈಲೈಟೇ ಈಗ ಹೊಸ ಮಾಡೆಲ್ದು ಹೆಡ್ಲೈಟು, 2023 ಮಾಡೆಲ್ದು ಹೆಡ್ಲೈಟು. ಇದ್ರ ಜೊತೆ DRL ಸೊ ಐ ಹೋಪ್ ವಿಸಿಬಲ್ ಇದೆ ಅನ್ಸುತ್ತೆ. ನೋಡ್ಬೋದು ಇಲ್ಲಿ DRL ಇದೆ, ಹೆಡ್ಲೈಟು. ಒಳ್ಳೆ LED ಸೆಟಪ್ ಇದೆ. ಮತ್ತು ನನಗೆ ಈ ಗಾಡೀಲಿ ಪರ್ಸ್ನಲ್ ಇಷ್ಟ ಆಗಿದ್ದು ಅಂದರೆ ಸೊ ಅಡ್ಜಸ್ಟಬಲ್ ಲಿವರ್ಸ್ ಇದೆ. ಈವನ್ 10R ಇನ್ನೂ ಬಂದಿಲ್ಲ. ಲೈಕ್ ಬ್ರೇಕ್ ಲಿವರ್ಗೆ ಬಂದಿದೆ, ಕ್ಲಚ್ ಲಿವರ್ಗೆ ಬಂದಿಲ್ಲ 10R. ಅದು ನಮಗೆ ಕ್ವಿಕ್ ಶಿಫ್ಟರ್ ಬ್ಲಿಪ್ಪರ್ ಇರೋದ್ರಿಂದ ಸೊ ನಮಗೇನದು ಮ್ಯಾಟ್ರ್ ಆಗೋಲ್ಲ. ಸೊ ನೀವು ಓವರ್ ಆಲ್ ಗಾಡಿ ನೋಡ್ಬೋದು. ಸೊ ಒಳ್ಳೆ ದೊಡ್ಡ ಫ್ಯೂಯಲ್ ಟ್ಯಾಂಕು, ಸಖತ್ತಿದೆ ಈ ಮಾಡೆಲ್ ಮಾತ್ರ. ಸಿಕ್ಕಾಪಟ್ಟೆ ಜನ ಇಷ್ಟಪಡ್ತಾರೆ. ಮತ್ತು ನಿಮಗೆ ಡ್ಯುಯಲ್ ಡಿಸ್ಕ್ ಬರುತ್ತೆ, ಬಟ್ ನಿಸ್ಸಿನ್ ಬ್ರೇಕಿಂಗ್ ಬರುತ್ತೆ ಇದು. ಸೊ ಸಸ್ಪೆನ್ಷನ್ನು ಇದು ಅಡ್ಜಸ್ಟಬಲ್ ಇಲ್ಲ. ರಿಯರ್ ರೀಬೋರ್ಡ್ ಡ್ಯಾಪಿಗೆ 2 ಅಡ್ಜಸ್ಟ್ಮೆಂಟ್ ಬರುತ್ತೆ. ನೋಡ್ಬೋದು ಓವರ್ ಆಲ್ ಲುಕ್ಕು ಸಖತ್ತಾಗಿದೆ ಗಾಡಿ. ಸೊ ಇದು ನಿಮಗೆ ಸೈಜಸ್ ಗೊತ್ತಿರ್ಬೋದು, 120, 180 ಸೈಜ್ ಬರುತ್ತೆ. ಸೊ ಕಾಮನ್ ಸೈಜು ಈ ಸೆಗ್ಮೆಂಟಲ್ಲಿ, ಟೈರ್ ಸೈಜು. ಸೊ ಈ ಕಡೆಯಿಂದ ಒಂದು ಲುಕ್ ನೋಡ್ಕೊಂಬಿಡಿ. ಓವರ್ ಆಲ್ ಸಖತ್ತಾಗಿದೆ. ಮತ್ತು ಟ್ಯಾಂಕ್ ನೋಡಿ, ಟ್ಯಾಂಕು, ಸೀಟು, ಪಿಲಿಯನ್ ಸೀಟ್. ಮತ್ತು ನೋಡ್ಬೋದು ನೀವು ವೈಡ್ ಹ್ಯಾಂಡಲ್ ಬಾರ್. ಇಂಡಿಕೇಟರ್ಸ್ ಸೇಮ್ ಲೈಕ್ ಇದಿದೆ, ಇದರಲ್ಲೂ ಹಜಾರ್ಡ್ ಲೈಟ್ ಬರುತ್ತೆ. ಸೇಮ್ 10R ಥರನೇ ಇಂಡಿಕೇಟ್ರ್ ಇದು. ಮತ್ತು ಡಿಸ್ಪ್ಲೇ ನೋಡ್ಬೋದು ನೀವು, TFT ಡಿಸ್ಪ್ಲೇ ಸೇಮ್ 10R ಥರನೇ. ಬಟ್ ಆ ಟೈಪ್ ಕೆಲವು ಫೀಚರ್ಸ್ ಇಲ್ಲ. ಲೈಕ್ ಗೇರ್ ಪೊಸಿಷನ್ ಇಂಡಿಕೇಟ್ರ್, ಮೋಡ್ಸ್ ಬರುತ್ತೆ. 3 ಮೋಡ್ಸ್ ಬರುತ್ತೆ, ನೀವು ನೋಡ್ಬೋದು. ಸ್ಪೋರ್ಟಲ್ಲಿದೆ ಈಗ, ರೋಡ್, ರೈನ್ ಮತ್ತು ರೈಡರ್ ಮೋಡು.
ಸೊ ರೈಡರ್ ಮೋಡ್ ಒಂದೇ ಬರುತ್ತೆ, ಬಟ್ ನೀವು ಇದರಲ್ಲಿ ಸೊ ಪವರು ಫುಲ್, ಮೀಡಿಯಮ್, ಲೋ, ಟ್ರಾಕ್ಷನ್ ಕಂಟ್ರೋಲು ಪ್ರತಿಯೊಂದು ಚೇಂಜ್ ಮಾಡ್ಬೋದು. ಸೊ ನೋಡ್ಬೋದು ನೀವು, ಪವರು ಫುಲ್ಲು, ಲೋ ಎರಡೇ ಬರುತ್ತೆ, ಮೀಡಿಯಮ್ ಇಲ್ಲ. ಮತ್ತು KTRC ಟ್ರಾಕ್ಷನ್ ಕಂಟ್ರೋಲ್ 1 2 3 ಮೋಡ್ಸ್ ಇದೆ. ಸೊ ಸೆಟ್ ಮಾಡ್ಕೊಬೋದು. 3 ಹೈಯೆಸ್ಟ್ ಫಾರ್ ರೈನ್, 2 ಫಾರ್ ರೋಡ್, 1 ಫಾರ್ ಸ್ಪೋರ್ಟ್. ಸೊ ಮೈಲೇಜ್ ತೋರಿಸ್ತಾ ಇದೆ ನೋಡಿ, ಆ್ಯಾವ್ರೇಜ್ 16.3, ಒಳ್ಳೆ ಮೈಲೇಜ್ ಬರುತ್ತೆ. ತುಂಬ ಜನ ಇಷ್ಟಪಡ್ತಾರೆ ಈ ಗಾಡಿನ. ಮತ್ತು ನೋಡ್ಬೋದು ನೀವು ABS, ಟ್ರಾಕ್ಷನ್ ಕಂಟ್ರೋಲ್. ಸೊ ಇನ್ನು ಮಿಕ್ಕಿದೆಲ್ಲ ಗೊತ್ತು ನಿಮಗೆ. ಸೊ ಡ್ರೈವ್ ಅಪ್ ಟು 11,000 ಮೋಡ್ಸ್. ಫ್ಯೂಯಲ್ ಗೇಜ್ ತೋರಿಸುತ್ತೆ. ಇದರಲ್ಲಿ ಒಂದು ಅಡ್ವಾಂಟೇಜ್ ಇದೆ, ಇದು ಈವೆಂಟ್ ಏನಾರಲ್ಲೂ ಬರಲ್ಲ ಫ್ಯೂಯಲ್ ಗೇಜು, ಬಟ್ ಇದರಲ್ಲಿ ಫ್ಯೂಯಲ್ ಗೇಜ್ ಬರುತ್ತೆ. ಸೊ ಒಳ್ಳೆ ಮೈಲೇಜ್ ಅಂತೂ 100% ಬರುತ್ತೆ. ಸೊ ಮತ್ತು ನಿಮಗೆ ಇಷ್ಟ ಆಗುವಂಥದ್ದು ಈ ಗಾಡಿಯಲ್ಲಿ ಪ್ರೈಸು, ಇದು ಮೋಸ್ಟ್ ಅಫೋರ್ಡೆಬಲ್ ಇನ್ಲೈನ್ 4, ಅದು 945cc. ಇದು 12 lakhs ಬರುತ್ತೆ. ಈಗ ಮೊದಲು ಕಡಿಮೆ ಬರ್ತಾಯಿತ್ತು, ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಮತ್ತು ಈ ಹೊಸ ಗಾಡಿಯಲ್ಲಿ ಏನು ಡಿಸಡ್ವಾಂಟೇಜ್ ಏನಂತಂದರೆ, ನಿಮಗೆ ಲೈಕ್ ಡಿಕ್ಯಾಟ್ ಮಾಡೋಕ್ಕಾಗೋದಿಲ್ಲ. ಹಾಕಿದ್ರೆ ಫುಲ್ ಸಿಸ್ಟಮ್ ಹಾಕ್ಬೇಕು, ಇಲ್ಲ ಬರೀ ಸ್ಲಿಪ್ ಆನ್ ಹಾಕಬೇಕು. ಸೊ ಈಗ ಏನಂದರೆ ಸೌಂಡ್ ಜಾಸ್ತಿ ಬೇಕಂದರೆ ಹೋಗಲೇಬೇಕಾಗುತ್ತೆ ಫುಲ್ ಸಿಸ್ಟಮ್ಗೆ. ಡನ್ಲೋಪ್ ಟೈರ್ಸ್ ಕೊಟ್ಟಿದ್ದಾರೆ ಕಂಪ್ನಿಯಿಂದ, ಸ್ವಲ್ಪ ಸಾಫ್ಟ್ ಆ್ಯಕ್ಚುಲಿ, ಬೇಗ ತಿಂದಾಕುತ್ತೆ. ಕಾಮನ್ನು ಅದರಲ್ಲಿ 10R ಬ್ರಿಡ್ಸ್ಟೋನ್ ಕೊಡ್ತಾರೆ, ಅದು ಬೇಗ ತಿಂದಾಕುತ್ತೆ. ಸೊ ಇದು Z ಸ್ಟೈಲ್, ಇದು ಇವರು Z800 ಅದಕ್ಕೆ ಮುಂಚೆ ಟೈಮಿಂದ ಹಿಂಗೆ ಇವ್ರ ಸ್ಟೈಲು. ಓಡಿಸೋಣ ಸ್ನೇಹಿತರೆ, ಬನ್ನಿ ಓಡ್ತಾ ಹೋಗ್ತಾ ಬೇರೆ ಏನು ಅನಿಸುತ್ತೆ ಹೇಳ್ತೀನಿ. ಸೊ ನೋಡಿ, ನಮ್ಮ ರಾಜ್ ಬಾಯ್ ಈಗ ಸ್ಟಾರ್ಟ್ ಮಾಡಿ ತೋರಿಸ್ತಾರೆ. ಹೆಂಗಿದೆ? ಸಿಕ್ಕಾಪಟ್ಟೆ ಲವ್ ಹುಡುಗರು, ಎಕ್ಸಾಸ್ಟ್ ಮಾತ್ರ ಮಸ್ತೆ ಮಸ್ತೆ. ಒಂದು ರೌಂಡ್ ಹೋಗಿ ಬರೋಣ. ರೌಂಡ್ ಆಗಿದೆ ಅದು ಆತೊಮ್ಮೆ. ಅಲ್ಲಿ ನೋಡಿ ಹುಡುಗರು ಫುಲ್ ಓಡ್ತಾವ್ರೆ ಮೇಲೆ ಇದ್ದ ಉಪರ್ಸಬೇಕು. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಎಕ್ಸಾಸ್ಟ್ ನೋಟು. ಬನ್ನಿ ಈಗ ಒಂದು ರೌಂಡ್ ಬರೋಣ. ಯಾಕೆ ಸರ್, ಖಾಲಿ ರೋಡ್ ಅಂತಾನೆ ಬಂದಿರೋದು ನಾವು. ಖಾಲಿ ರೋಡು ಓಡಿಸ್ಬೇಕು ಗಾಡಿ ಅಂತಾನೆ ನಾ ಇಲ್ಲಿಗೆ ಬಂದಿದ್ದು. ಅದಕ್ಕೆ ಪಬ್ಲಿಕ್ ಇರೋ ರೋಡಲ್ಲಿ ಮಾಡಿಲ್ಲ ನಾನು. ಅದಕ್ಕೆ ಇಲ್ಲಿ ಖಾಲಿ ಇದೆ ಅಂತ ಅದೇ ಕೆಲಸವಾಗಿ ನಾನು KRPM ಇಂದ ಇಲ್ಲಿಗೆ ಬಂದಿದ್ದೀನಿ. ಆ ಕಡೆ ಹೋಗ್ತಾ ಇದ್ದೀನಿ. ಏನೋ ನಿಮ್ಗೆ ಕಿವಿ ಹತ್ರ ಬಂದು ಡಿಸ್ಟರ್ಬ್ ಮಾಡ್ದಂಗೆ ಹೇಳ್ತಿರಲ್ಲ. ನಿಮ್ಗೆ ಇಲ್ಲಿ ವಾಕಿಂಗ್ ಮಾಡಕ್ ಯಾರು ಪರ್ಮಿಷನ್ ಕೊಟ್ಟಿಲ್ಲ, ಹೈವೇ ಇದು. ಏ ನೋಡಿ ಗುರು. ಸೊ ಸ್ನೇಹಿತರೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಸೊ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ನಮ್ಮ ರಾಜ್ ಬಾಯ್ ಇದು RMS ವ್ಲಾಗ್ಸ್ ಚೆಕ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ವಿಡಿಯೋಲಿ. ಥ್ಯಾಂಕ್ ಯು, ಟಾಟಾ, ಬಾಯ್.